ಸಾಮಾಜಿಕ ಚಿಂತಕರು ಇಡೀ ಭಾರತೀಯ ಪ್ರಜೆಗಳನ್ನು ಪ್ರೀತಿಸುವಂಥ ಚಲನಚಿತ್ರ ನಟರಾದಂಥ ಪ್ರಕಾಶ್ ರೈ ಅವರು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ನಮ್ಮ ಹುಬ್ಬಳ್ಳಿ ನಗರಕ್ಕೆ ಬಂದಿದ್ದು ಭಾಳ ತುಂಬ ಸಂತೋಷದ ವಿಷಯ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನಂತಂದರೆ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಯಾವುದೇ ಗುಡಿ ಗುಂಡಾರ ಮಸೀದಿ ಚರ್ಚ್ಗಳನ್ನು ಕಟ್ಟಲಿಲ್ಲ. ನಮ್ಮ ದೇಶದಲ್ಲಿ ಜ್ಞಾನದ ಗುಡಿಯನ್ನು ಕಟ್ಟಿದರು, ಪ್ರಜ್ಞಾವಂತಿಕೆಯ ಗುಡಿಯನ್ನು ಕಟ್ಟಿದರು, ಪ್ರಜ್ಞಾವಂತಿಕೆಯನ್ನು ಮೂಡಿಸಿದರು. ಯಾವ ನಮ್ಮ ದೇಶದಲ್ಲಿರ್ತಕ್ಕಂಥ ಶೋಷಿತ ವರ್ಗ ಇರ್ಬೋದು, ತುಳಿತಕ್ಕೊಳಪಟ್ಟಂಥವ್ರು ಇರ್ಬೋದು, ದಲಿತ ವರ್ಗ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆಲ್ಲರಿಗೆ ಮತದಾನ ಹಕ್ಕನ್ನು ಕೊಟ್ಟು ಸಮಾನತೆಯ ಗುಡಿಯನ್ನು ಕಟ್ಟಿದ್ರು. ಎಲ್ಲರಿಗೆ ಸಮಾನತೆಯನ್ನು ಹಕ್ಕನ್ನು ಕೊಟ್ಟು ಸಾಮಾಜಿಕ ಮುಂಚಿನೊಳಗೆ ತಗೊಂಡು ಬಂದಂಥ ಒಬ್ಬ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿಯುಗದ ಸಂತ ಅಂತೇಳಿ ನಾನು ಕರಿತಾ ಇದ್ದೇನೆ. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುಡಿ ಗುಂಡಾರ ಕಟ್ಟಲಿಲ್ಲ, ಜನರಲ್ಲಿ ಪ್ರಜ್ಞಾವಂತಿಕೆಯನ್ನು ಮೂಡಿಸಿದ್ರು. ಈಗಿನ ಇರ್ತಕ್ಕಂಥ ಮೋದಿಜಿಯವರು ನಮ್ಮ ಭಾರತ ದೇಶದಲ್ಲಿ ಸುಮಾರು 7.5 ಲಕ್ಷ ದೇವಸ್ಥಾನ ಇರ್ಬೋದು, ಮಸೀದಿ ಚರ್ಚ್ಗಳೆಲ್ಲ ಸುಮಾರು 7.5 ಲಕ್ಷಕ್ಕಿಂತ ಜಾಸ್ತಿ ಇದಾವೆ. ಇವರು ಕೇವಲ ಗುಡಿಗಳನ್ನು ಕಟ್ಟಿ ಒಂದು ಕೋಮು ಭಾವನೆಯನ್ನು ಮೂಡಿಸಿ ಭಾವನಾತ್ಮಕ ವಿಚಾರಗಳನ್ನು ಇಲ್ಲಿ ಜನರ ತಲೆ ತುಂಬಿ ಇವರು ಗೋಡೆಯನ್ನು ಕಟ್ತಾ ಇದ್ದಾರೆ, ದೇಶದಲ್ಲಿ ಅಶಾಂತಿಯನ್ನು ಮೂಡಿಸ್ತಾ ಇದ್ದಾರೆ. ಆಮೇಲೆ ಹಿಂಸೆ ಅವರಿಂದನೇ ಉತ್ಪತ್ತಿ ಆಗ್ತಾ ಇದೆ. ಯಾವುದೋ ಒಬ್ಬ ಹೆಣ್ಮಗಳು ಸತ್ತಳಪ್ಪ ಅಂತಂದ್ರೆ, ಒಬ್ಬ ಮುಸ್ಲಿಂ ಹುಡುಗನಾದ್ರೂ ಕೊಲೆ ಮಾಡಿಬಿಟ್ಟಾನಂತಂದ್ರೆ ಅದನ್ನೇನು ಮಾಡಿಬಿಡ್ತಪ್ಪ ಅಂತಂದ್ರೆ ಇಡೀ ಧರ್ಮಕ್ಕೆ ತೊಗೊಂಡ್ಬಿಡ್ತಾರೆ. ಸುಮಾರು ಇಲ್ಲಿ 100 ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳು ಕೊಲೆ ಆಗ್ಯವು. ಹಿಂದೂ ಹುಡುಗರ ಕೊಲೆಯನ್ನು ಮಾಡಿದ್ದಾರೆ. ಪಾಪ ಅವ್ರದ್ದು ಜೀವಲ್ಲ. ಎಲ್ಲರೂ ನೋಡ್ರಿ, ಮನುಷ್ಯರಾಗಿ ನಾವು ಹುಟ್ಟಿರ್ತಿರ್ತೀವಿ. ನಮ್ಮ ಜೀವ ಅನ್ನೋದು ಭಾಳ ಅಮೂಲ್ಯವಾದದ್ದು, ಕೊಲೆ ಅಂತಕ್ಕಂಥದ್ದು ಭಾಳ ಭಯಾನಕವಾದದ್ದು. ಸಮಾನತವಾಗಿ ಎಲ್ಲರನ್ನು ಪ್ರೀತಿಸ್ಬೇಕು. ತಪ್ಪು ಮಾಡಿದ್ರು ಯಾರೇ ಮಾಡಲಿ ಅದನ್ನು ನಾವು ಖಂಡಿಸ್ಬೇಕು. ಅದಕ್ಕೆ ಕೇವಲ ಇವರು ಒಂದು ನೆಪ, ಮುಸ್ಲಿಂ ಅಂತಕ್ಕಂಥ ಒಂದು ನೆಪವನ್ನು ಇಟ್ಕೊಂಡು, ಮುಸ್ಲಿಂ ಅಂತಕ್ಕಂಥ ನೆಪವನ್ನು ಇಟ್ಕೊಂಡು ಅವ್ರ ಹೆಗಲ ಮೇಲೆ ಬಂದೂಕು ಇಟ್ಕೊಂಡು ಹೊಡಿತಕ್ಕಂಥದ್ದು ನಮ್ಮ ದೇಶದ ದಲಿತರ ಮೇಲೆ, OBC ಅವ್ರ ಮೇಲೆ. ಇದೇನಾದರೂ ಇದೊಂದು ಸಾರಿ ಏನಾದರೂ BJP ಅಧಿಕಾರಕ್ಕೆ ಬಂದಿದ್ದ ಕರೆವಾದರೆ ಸಂಪೂರ್ಣವಾಗಿ ಸಂವಿಧಾನವನ್ನು ಬದಲಾವಣೆ ಮಾಡುವುದಲ್ಲದೆ ದಲಿತರ ಹಕ್ಕನ್ನು, ಮತದಾನದ ಹಕ್ಕನ್ನು, ಶೋಷಿತ ವರ್ಗದವ್ರ ಮತದಾನ ಹಕ್ಕನ್ನು, ಮುಸ್ಲಿಂ ಜನಾಂಗದ ಮತದಾನದ ಹಕ್ಕನ್ನು ಇವರು ಕಸಿದುಕೊಳ್ತಾರೆ. 100% ಸಂವಿಧಾನ ಬದಲಾವಣೆ ಮಾಡ್ತಾರೆ. ಆವಾಗಿನ ಪರಿಸ್ಥಿತಿ ಯಾವ ರೀತಿ ಬರ್ತೈತಿ ಅಂತಂದ್ರೆ, ದೇಶದಲ್ಲಿ ದೊಡ್ಡ ಕ್ರಾಂತಿನ ಆಗ್ತೈತಿ, ರಕ್ತಪಾತ ಆಗ್ತೈತಿ. ಯಾವ ರೀತಿ ಆಗ್ತೈತಿ ಅಂದ್ರೆ, ಯಾವ ರೀತಿ ಬ್ರಿಟಿಷರನ್ನು ಹೊಡೆದೋಡಿಸ್ಬೇಕು, ಅವರನ್ನು ನಾವು ಯಾವುದೇ ರೀತಿಯಲ್ಲಿ ಅವಕಾಶ ಕೊಡಬಾರ್ದು, ಅವರನ್ನು ನಾವು ಹೊಡೆದೋಡಿಸ್ಬೇಕಂತ ದೊಡ್ಡ ಕ್ರಾಂತಿ ಯಾವ ರೀತಿ ಆಯ್ತಲ್ಲ, ಅದೇ ರೀತಿ ಈ ದೇಶದಲ್ಲಿ ಮುಂದೊಂದು ದಿನ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಕೊಳಪಟ್ಟಿಡಿದು ಈ ದೇಶದಿಂದ ಗಡಿಪಾರು ಮಾಡುವಂಥ ದಿನಮಾನಗಳು ಬಂದೇ ಬರ್ತೈತಿ. ಯಾಕಂತಂದ್ರೆ ಅಂಥ ಒಂದು ಇಡೀ ಮನಕುಲದ ವಿರೋಧಿಗಳು ಅವರು. ಕಲಿಯುಗದ ಯವಧಿಗಳು ಯಾರಪ್ಪ ಅಂತಂದ್ರೆ ಒಂದು ಅಮಿತ್ ಶಾ, ಎರಡನೇದು ಮೋದಿ. ಅದಕ್ಕೆ ಅಂಥವರು ಅಧಿಕಾರದಕ್ಕೆ ಇರೋದು ನಮ್ಮ ದೇಶಕ್ಕೆ ಶೋಭೆ ಅಲ್ಲ. ಇಡೀ 145 ಕೋಟಿ ಜನಾಂಗಕ್ಕೆ ಹಕ್ಕನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನು ಹೇಳಿದ್ರು, ನನ್ನ ಸ್ಮರಣೆ ನೀವು ಮಾಡದಿದ್ರು ಪರವಾಗಿಲ್ಲ, ನಾನು ಕೊಟ್ಟಂಥ ಹಕ್ಕನ್ನು ನೀವು ಏನೈತಲ್ಲ ಸಂಪೂರ್ಣ ತಗೋರಿ, ನನ್ನ ನೆನೆಸದಿದ್ರು ಪರವಾಗಿಲ್ಲ, ನಿಮ್ಮ ಪ್ರತಿ ಮನೆಯಲ್ಲಿ ಏನು ನನ್ನ ಜ್ಞಾನದ ಜ್ಯೋತಿಯನ್ನು ಹಚ್ಚಿದ್ದೇನಲ್ಲ, ಯಾವ ರೀತಿ ಹಕ್ಕನ್ನು ಕೊಟ್ಟೇನಲ್ಲ, ಅದನ್ನು ಕಳ್ಕೊಳಕ್ ಹೋಗ್ಬಿಟ್ಟು ಸಂವಿಧಾನಕ್ಕೆ ಧಕ್ಕೆ ತರಲಾರ್ದಂಥ ರೀತಿಯೊಳಗೆ ನೀವು ಹೋರಾಟ ಮಾಡ್ರಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇನೆ ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಲ್ಲಿ ಸಮಸ್ತವಾಗಿ ನಾವು ಭಾರತೀಯರೇನಿದಾವಲ್ಲ, ಅಲ್ಪಸಂಖ್ಯಾತರು ಇರ್ಬೋದು, ಹಿಂದೂಗಳು ಇರ್ಬೋದು, ದಲಿತರು ಇರ್ಬೋದು, ಶೋಷಿತ ವರ್ಗದವರು ಇರ್ಬೋದು, ನಾನೊಂದು ಕರೆಯನ್ನು ಕೊಡ್ತಾ ಇದ್ದೇನೆ. ಗುಡಿ ಗುಂಡಾರ ಮಸೀದಿ ಚರ್ಚ್ಗಳಿಂದ ಹೊರಗೆ ಬಂದು ಇವತ್ತು ನಾವು BJP ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ನಾವು ಸಮಸ್ತ ಭಾರತೀಯರು. ಅದಕ್ಕೆ ನಮ್ಮೆಲ್ಲರಿಗೂ ಒಂದೇ, ಈ ದೇಶದಲ್ಲಿ ಶಾಂತಿ ನೆಲೆಸ್ಬೇಕು, ಎಲ್ಲರನ್ನು ಪ್ರೀತಿಸ್ಬೇಕು. ಮುತ್ತಣ್ಣ ಶಿವಳ್ಳಿ ಅಂತ ಧಾರವಾಡ ಜಿಲ್ಲಾ 5ನೇ ಅಧ್ಯಕ್ಷ.